ಎಲ್ಲರಿಗೂ ನಮಸ್ತೆ. ನಾನು ಈ ದಿನ ಒಂದು ಬರೀ ಅಕ್ಕಿಯನ್ನು ರುಬ್ಬಿಟ್ಟು ಈರುಳ್ಳಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಈ ದಿನ ತಿಂಡಿಗೆ ಅದನ್ನೇ ಮಾಡ್ತಾ ಇದ್ದೇನೆ ನೋಡಿ. ಈರುಳ್ಳಿ ದೋಸೆ ಮಾಡಲಿಕ್ಕೆ ನಾವು ನೀರು ದೋಸೆಗೆ ಹೇಗೆ ರುಬ್ಕೊಳ್ತೇವೆ ಅದೇ ರೀತಿಯಲ್ಲಿ ರುಬ್ಕೊಂಡ್ರೆ ಆಯಿತು. 2 ಲೋಟ ಅಕ್ಕಿ ನೆನೆ ಹಾಕಿಬಿಟ್ಟು ಒಂದು 5-6 ಗಂಟೆ ನೆನೆ ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ರುಬ್ಕೊಂಡಿದ್ದೇನೆ. ನೀರು ದೋಸೆ ಅದಕ್ಕೆ ರುಬ್ಕೊಳ್ಳುವಾಗ ನಯಸ್ಸಾಗಿ ರುಬ್ಬಬೇಕು, ತರಿ ಇರಬಾರ್ದು. ಯಾವುದೇ ಕಾರಣಕ್ಕೂ ದೋಸೆ ಏಳೋದಿಲ್ಲ. ನಯಸ್ಸಾಗಿ ರುಬ್ಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡು 2 ಈರುಳ್ಳಿನ ಸಣ್ಣದಾಗಿ, ಚಾಪರ್ ಇದ್ದರೆ ಚಾಪರಲ್ಲಿ ಹಚ್ಕೊಳ್ಳೋದು ಒಳ್ಳೆಯದು. ನಾನು ಚಾಪರಲ್ಲೇ ಹಚ್ಕೊಂಡಿದ್ದೇನೆ, ಇದರ ಮೇಲೆ ಹಾಕಿದ್ದಷ್ಟೇ. 2 ಈರುಳ್ಳಿ, 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ರುಬ್ಬಿರುವಂಥ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅತಿ ತೆಳುವಾಗಿ ಮಾಡಬಾರ್ದು, ನೀರು ದೋಸೆ ಅಷ್ಟು ತೆಳುವಾಗಿ ಮಾಡಬಾರ್ದು. ಸ್ವಲ್ಪ ಅಂದರೆ ಸ್ವಲ್ಪನೇ ದಪ್ಪಗೆ ಇಟ್ಕೊಂಡು ಕಾವಲಿಗೆ ಹಾಕಬೇಕು. ಕಾವಲಿನ ಒಲೆ ಮೇಲಿಟ್ಟು ಎಣ್ಣೆ ಹಚ್ಚಿಬಿಟ್ಟು, ಸ್ವಲ್ಪ ಎಣ್ಣೆನ ಸರಾಗವಾಗಿ ಹಚ್ಚಬೇಕು. ಎಣ್ಣೆ ಹಚ್ಚಿಬಿಟ್ಟು ಸರಿಯಾಗಿ ಬಿಸಿ ಆಗಬೇಕು. ಕಾವಲಿ ಈ ಥರ ಹೊಗೆ ಬರಬೇಕು ನೋಡಿ. ಒಂದು ಓಲ್ಡ್ ಕಾವಲಿ, ಇದರಲ್ಲಿ ಚೆನ್ನಾಗಿ ಹೇಳ್ತದೆ ಅಂತ ನಾನು ಇದರಲ್ಲಿ ಇಟ್ಟಿರೋದು. ಹೊಸ ಕಾವಲಿ ಹೇಳೋದಿಲ್ಲ, ಹಾಗಾಗಿ ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ. ಈ ಥರ ನೀರು ದೋಸೆ ಥರನೇ ಹಾಕಬೇಕು. ಅದರಲ್ಲಿ ಈರುಳ್ಳಿ ಸಣ್ಣಗೆ ಹಚ್ಚಿರೋದ್ರಿಂದ ಯಾವ ಥರ ಕುತ್ಕೊಳ್ತದೆ ನೋಡಿ. ಈ ಥರ ದೋಸೆ ಹಾಕಿಬಿಟ್ಟು ಒಮ್ಮೆಲೆ ಹಾಕುವಾಗ ಬೆಂಕಿನ ಸ್ವಲ್ಪ ದೊಡ್ಡದು ಮಾಡಿ ಇರಬೇಕು. ನಂತರ ಹಾಕಿದ ನಂತರ ಅದರ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಬಿಡಬೇಕು. ಬೆಂಕಿನ ಸ್ವಲ್ಪ ಸಣ್ಣ ಮಾಡಬೇಕು. ಉಲ್ಟ ಹಾಕಿದ ನಂತರ ಸಣ್ಣ ಮಾಡಬೇಕು. ಮೇಲ್ಗಡೆ ಎಣ್ಣೆ ಯಾಕೆ ಹಾಕೋದಂತ ಹೇಳಿದರೆ, ಈರುಳ್ಳಿ ಹಾಕ್ತೇವಲ್ಲ, ಉಲ್ಟ ಹಾಕಿದಾಗ ಅದು ಚೆನ್ನಾಗಿ ಕೆಂಪಗೆ ಬೆಂದುಕೊಳ್ತದೆ, ಚೆನ್ನಾಗಾಗ್ತದೆ ಟೇಸ್ಟು. ಹಾಗೆ ಇನ್ನೊಂದು ದೋಸೆನೂ ಕೂಡ ಅದ್ರ ಜೊತೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಎಣ್ಣೆ ಹಚ್ಚಿಬಿಟ್ಟು ದೋಸೆನ ಹಾಕಬೇಕು. ಈ ಥರ ದೋಸೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗೆ ದೋಸೆ ಈರುಳ್ಳಿ ಎಲ್ಲನೂ ಹಿಟ್ಟು ಈರುಳ್ಳಿ ಎಲ್ಲನೂ ಮಿಕ್ಸ್ ಆಗಿ ಬರ್ತದೆ. ಸಣ್ಣಗೆ ಹಸಿಮೆಣಸಿನ್ಕಾಯಿ ಸಹ ಸಣ್ಣಗೆ ಹಚ್ಚಿ ಹಾಕಬೇಕು. ಖಾರ ಕೂಡ ಆಗ್ತದೆ, ಚೆನ್ನಾಗಾಗ್ತದೆ. ಈ ಥರ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಡೋಣ. ಸ್ವಲ್ಪ ಮುಚ್ಚಬೇಕು, ಇಲ್ಲಾಂದರೆ ಬಿಳಿ ಆಗ್ತದೆ ದೋಸೆ ಎಲ್ಲ. ಖಾಲಿ ಅಕ್ಕಿ ಆಗಿರೋದ್ರಿಂದ 1 ನಿಮಿಷ ಮುಚ್ಚಿಬಿಟ್ಟು ತೆಗೆದು ಆಮೇಲೆ ಉಲ್ಟ ಹಾಕ್ಕೊಳ್ಳೋಣ ನೋಡಿ. ಉಲ್ಟ ಜಾಸ್ತಿ ಬೆಂಕಿನೂ ಮಾಡಬಾರ್ದು, ಕಮ್ಮಿ ಬೆಂಕಿನೂ ಮಾಡಬಾರ್ದು. ಕಮ್ಮಿ ಆದರೂ ಕೂಡ ಏಳೋದಿಲ್ಲ. ಉಲ್ಟ ಹಾಕಿದ ನಂತರ ಸ್ವಲ್ಪ ಕಡಿಮೆ ಬೆಂಕಿ ಆದರೆ ನಡೆಯುತ್ತೆ. ಇದು ತುಂಬಾ ಟೇಸ್ಟಿ ಆಗಿರ್ತದೆ, ಈರುಳ್ಳಿ ಹಸಿಮೆಣಸು ಇರೋದ್ರಿಂದ. ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಾನು ಯಾವಾಗಲೂ ಆವಾಗವಾಗ ಮಾಡ್ಕೊಳ್ತೇನೆ ಇದನ್ನು. ತುಂಬ ಬಿಸಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಬೆಳಗಿನ ತಿಂಡಿಗೆ ನಾನು ಇದು ಮಾಡಿದ್ದೆ. ಬಿಸಿ ಚಹಾದೊಂದಿಗೆ ಈರುಳ್ಳಿ ದೋಸೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಾಗಿರ್ತದೆ. ಒಮ್ಮೆ ಮಾಡ್ಕೊಂಡು ನೋಡಿ. ಈರುಳ್ಳಿ ಯಾವ ಥರ ಬೇಯ್ತಿದೆ, ಸಣ್ಣಗೆ ಹಚ್ಚಿದ್ರೆ ಅಂತ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಕೊತ್ತಂಬರಿ ಸೊಪ್ಪು, ಬಿಸಿ ಚಹಾದೊಂದಿಗೆ ಮೆಂತ್ಯ ಸೊಪ್ಪಿನ ಪಲ್ಯದೊಂದಿಗೆ ನಾನು ದೋಸೆ ತಿನ್ನಲಿಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ ನೋಡಿ. ಈರುಳ್ಳಿ ಕೆಂಪಗಾಗಿ ಬೆಂದು ಯಾವ ಥರ ಇದೆ ನೋಡಿ. ದೋಸೆ ಚೆನ್ನಾಗಿ ಬರ್ತದೆ. ಇದು ನೈಸಾಗಿ ರುಬ್ಬೇಕು ಮಾತ್ರ, ಆವಾಗಲೇ ದೋಸೆ ಚೆನ್ನಾಗಿ ಬರ್ತದೆ. ನೀವು ಬೆಂಕಿ ಸಹ ನೋಡಿಕೊಂಡು ಮಾಡ್ಕೊಳ್ಬೇಕು, ಟೇಸ್ಟಾಗಿರ್ತದೆ. ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಎಲ್ಲರೂ ನನ್ನ ಚಾನಲ್ ಹೊಸದಾಗಿರೋದ್ರಿಂದ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ದಿನ ಸಂಜೆಗೆ ನಾನು ಒಂದು ಸ್ವಲ್ಪ ಹಲಸಿನ ಹಣ್ಣಿನ ಸೊಳೆ ಇತ್ತು, ಅದು ಇವಾಗ ಅರ್ಧ ಗಟ್ಟಿ ಅರ್ಧ ಮೆದುವಾಗ್ತದೆ. ಅದೇ ನಾನು ಮೆದುವಾಗಿ ಇರೋ ಭಾಗನ ಕಟ್ ಮಾಡಿ ತೆಗೆದಿಟ್ಟು 1 ಕಪ್ ಆಗುವಷ್ಟು ರವೆ, ಉಪ್ಪಿಟ್ಟು ರವೆ ಉಂಟಲ್ಲ, ಬಾಂಬೆ ರವೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಮುಳುಕ ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 2 ಚಮಚ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡು, ಒಂದು ರುಚಿಗೆ ತಕ್ಕಷ್ಟು 1/4 ಚಮಚ ಉಪ್ಪನ್ನು ಹಾಕ್ಕೊಂಡು, ಇದು ನಾನು ಯಾವುದೇ ರೀತಿ ನೀರು ಹಾಕ್ತಾಯಿಲ್ಲ, ಇದೇ ರವೆಯಲ್ಲಿ ಮಿಕ್ಸ್ ಮಾಡ್ತೇನೆ ನೋಡಿ. ಇದೇ ರವೆಯನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಕೆರೆಸಿಬಿಟ್ಟು ಹಾಕ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗ ಮಳೆಗಾಲದ ಹಲಸಿನ ಹಣ್ಣಾಗಿದ್ದರಿಂದ ಅದು ಸಪ್ಪೆ ಆಗಿರ್ತದೆ, ಸಿಹಿ ಬರೋದಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ನಾನೊಂದು ಅರ್ಧ ಲಿಂಬೆಹಣ್ಣಿನಷ್ಟು ಬೆಲ್ಲವನ್ನು ಕೆರೆಸಿಬಿಟ್ಟು ಹಾಕ್ಕೊಳ್ಬೇಕು ನೋಡಿ. ಇದು ನಾನು ಯಾವುದೇ ರೀತಿ ನೀರು ಹಾಕಲಿಲ್ಲ, ಖಾಲಿ ರವೆನ ಇದೇ ಹಲಸಿನ ಹಣ್ಣಿನ ಸೊಳೆಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೇನೆ. 1 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆಯನ್ನು ತಗೊಂಡಿದ್ದೇನೆ. ಅದು ಯಾವುದೇ ರುಬ್ಬಲಿಲ್ಲ, ಏನಿಲ್ಲ, ಹಾಗೆ ಬರೋದು ಅದು ಹಲಸಿನ ಹಣ್ಣು ಅಂತೇಳಿದರೆ. ಈಗ ಮಳೆಗಾಲದಲ್ಲಿ ಮತ್ತು ಇದು ಆಗ್ತದೆ. ಅದನ್ನು ನಾವು ಕಲಿಸ್ಬಿಟ್ಟು, ಇದನ್ನು ಚೆನ್ನಾಗಿ ಬೆಲ್ಲ ಹಾಕಿ ಕಲಿಸ್ಬಿಟ್ಟು
ಸ್ವಲ್ಪ ಎಣ್ಣೆ ನೋಡಿ ಕಲಿಸ್ದಾಗ ಹೆಂಗಾಗಿದೆ. ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನು ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಕರಿತೇನೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಾವು ಒಂದೊಂದು ಬಿಟ್ಟಾಗ ಅದು ನೊರೆ ಬರ್ತದೆ ಸ್ವಲ್ಪ ಹೊತ್ತು, ಹಾಗಾಗಿ ಅದು ಏನು ಕಾಣೋದಿಲ್ಲ. ಈಗ ಒಂದು ಸಾರಿ ಹಾಕಿ ಬಿಟ್ಬಿಟ್ಟು ಆಮೇಲೆ ನಂತರ ಅದು ಸ್ವಲ್ಪ ಒಂದು ನಿಧಾನ ಉರಿಯಲ್ಲಿ ಬೇಯಬೇಕು. ಜಾಸ್ತಿ ಉರಿಯಲ್ಲಿ ಬೇಯಬಾರ್ದು, ನಿಧಾನ ಉರಿಯಲ್ಲಿ ಕೆಂಪಗಾಗ್ತದೆ. ತುಂಬ ಟೇಸ್ಟ್ ಆಗ್ತದೆ ರವೆ ಹಾಕಿದ್ರಿಂದ. ಇದನ್ನು ಅಕ್ಕಿ ಹಾಕಿಬಿಟ್ಟು ರುಬ್ಬಿ ಎಲ್ಲ ಮಾಡ್ತಾಯಿದ್ರು ಮೊದಲೆಲ್ಲ, ಇವಾಗಲೂ ಮಾಡ್ತಾರೆ. ನಾನು ರವೆ ಹಾಕಿಬಿಟ್ಟು ಮಾಡಿದ್ದೇನೆ. ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಮೆದು ಆಗಿರ್ತದೆ. ರವೆ ಹಾಕಿರೋದ್ರಿಂದ ತುಂಬ ಗಟ್ಟಿ ಬರೋದಿಲ್ಲ, ಸ್ಮೂತಾಗಿ ಚೆನ್ನಾಗಿರ್ತದೆ. ನೋಡಿ ಈ ಥರ ಕೊಬ್ಬರಿ ಎಣ್ಣೆ ಆಗಿದ್ದರಿಂದ ಅದು ಮೇಲ್ಗಡೆ ನೊರೆ ಬಂದಿದೆ ನೋಡಿ. ಒಂದು 5 ನಿಮಿಷದ ನಂತರ ಹೇಗೆ ಕೆಂಪಗಾಗ್ತಾ ಬಂದಿದೆ. ಅದು ಸ್ಮೂತ್ ಇರೋದ್ರಿಂದ ಭಾರಿ ನಿಧಾನವಾಗಿ ಕೆಂಪಗಾಗ್ತದೆ. ಯಾವ ಥರ ಬಂದಿದೆ ನೋಡಿ. ಇದು ಒಳ್ಳೆ ರೋಸ್ಟ್ ಆಗಿದೆ. ಬಿಸಿ 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 ತಿನ್ನಲಿಕ್ಕೆ ಮಳೆ ಬರುವಾಗ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ನೀವೇ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.